ಪ್ರೈಸ್ ದಿ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನಾವೆಲ್ಲರೂ ಧ್ಯಾನಿಸುವಂತ ದೇವರ ವಾಕ್ಯ ಸಂದೇಶ ಪ್ರಸಂಗಿ 3ನೇ ಅಧ್ಯಾಯದಲ್ಲಿ ಮೊದಲು ವಾಕ್ಯದನ್ನು ನೋಡೋಣ. ಪ್ರತಿಯೊಂದು ಕಾರ್ಯಕ್ಕೂ ಕಾಲವು ಕ್ಲುಪ್ತವಾಗಿದೆ. ಆಕಾಶದ ಕೆಳಗೆ ನಡೆಯುವ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು. ಪ್ರಿಯರೇ, ಇವತ್ತು ನೀವು ಸಮಯವನ್ನ ಕಾಯ್ತಾ ಇರ್ಬೋದು. ನನಗೆ ಒಳ್ಳೆ ದಿನ ಯಾವಾಗ ಬರುತ್ತೆ, ಈ ನಾನು ಆಲೋಚನೆ ಮಾಡ್ತಾ ಇರುವಂತ ಕೆಲಸ ಕಾರ್ಯಗಳು ಇದು ಆಗುತ್ತಾ, ಹೀಗೆ ಯಾಕಪ್ಪ ಇಷ್ಟು ತಡ ಆಗಿದೆ ಎಂಬುದಾಗಿ ನಿಮ್ಮ ಪ್ರಾರ್ಥನೆಯಲ್ಲಿ ಬೇಡಿ ಬೇಡಿ ನೀವು ಸಾಕಾಗಿರ್ಬೋದು. ಆದ್ರೆ ದೇವರು ಈ ವಾಗ್ದಾನದಿಂದ ಇಂದು ನಿಮ್ಮ ಜೊತೆಯಲ್ಲಿ ಮಾತಾಡ್ತಾ ಇದ್ದಾರೆ. ಕಾಲ ಅನ್ನೋದೊಂದು ಕ್ಲುಪ್ತವಾಗಿದೆ, ಅದು ಮರೆಯಾಗಿದೆ. ಯಾವ ಟೈಮಲ್ಲಿ ನಮಗೆ ಅದ್ಭುತಗಳು ಆಶೀರ್ವಾದಗಳು ಬರಬೇಕೋ ಅನ್ನೋದು ಅದು ಕ್ಲುಪ್ತವಾಗಿ ದೇವರು ಒಂದು ಕಡೆ ಬಚ್ಚಿಟ್ಟಿರ್ತಾರೆ. ನೋಡಿ, ಎಕ್ಸಾಂಪಲ್ ನಾವು ನೋಡ್ತೇವೆ. ಒಂದು ಉದಾಹರಣೆಯಾಗಿ ನಾವು ನೋಡುವಾಗ, ಒಬ್ಬ ವ್ಯಕ್ತಿಯ ಒಂದು ಬರ್ತ್ಡೇ ಅಂತ ಹೇಳಿ, ನಿಮ್ಮ ಫ್ರೆಂಡ್ಸ್ ಯಾರೇ ಆಗಿರ್ಲಿ, ಅವರ ಬರ್ತ್ಡೇಗೆ ನೀವು ಹೋಗುವಾಗ ನೀವೇನಾದ್ರೂ ಒಂದು ಗಿಫ್ಟ್ ಅನ್ನ ತೆಗೆದುಕೊಂಡು ಹೋಗ್ತೀರಿ. ಆದ್ರೆ ಆ ಗಿಫ್ಟ್ ತೆಗೆದುಕೊಂಡು ಹೋಗುವಾಗ ಅದನ್ನ ಬೇಗ ಅವರನ್ನ ತೋರಿಸ್ಬಿಟ್ರೆ ಅದ್ರ ಮೇಲೆ ಅಷ್ಟು ಪ್ರೀತಿ ಬರೋದಿಲ್ಲ. ಆ ಗಿಫ್ಟ್ ಅನ್ನ ಮರೆ ಮಾಡಿ ನೀವು ಅದನ್ನ ಪ್ಯಾಕ್ ಮಾಡಿ ಬಹಳ ಚಂದವಾಗಿ ಸುಂದರವಾಗಿ ಅದನ್ನ ಪ್ಯಾಕ್ ಮಾಡಿರ್ತೀರಿ. ಆ ಪ್ಯಾಕ್ ಅನ್ನ ತಗೊಂಡೋಗಿ ನೀವು ಆ ದಿನ ಬರ್ತ್ಡೇ ದಿನಾನೇ ಅವನಿಗೆ ಸರ್ಪ್ರೈಸ್ ಆಗಿ ಅದನ್ನ ಕೊಡುವಾಗ ಆ ವ್ಯಕ್ತಿ ಮನಸ್ಸಿನಲ್ಲಿ ಅದು ಎಂತ ಆನಂದ ಬರುತ್ತೆ. ಅದು ಬಿಚ್ಚಿ ನೋಡುವಾಗ್ಲೇ, ಅದನ್ನು ಬಿಚ್ಚಿ ಅದು ಓಪನ್ ಮಾಡಿ ಅವ್ರು ನೋಡುವಾಗ ಒಂದು ಆಶ್ಚರ್ಯವಾಗಿ ಅದ್ಭುತವಾದ ರೀತಿಯಲ್ಲಿ ಅವನ ಮನಸ್ಸಿನಲ್ಲಿ ಸಂತೋಷ ತುಂಬಿ ಹೊರಸೂಸುತ್ತೆ. ಯಾಕೆಂದ್ರೆ ಅವನು ಆಲೋಚನೆ ಮಾಡಿರೋದಿಲ್ಲ ಅಂತ ಒಂದು ಗಿಫ್ಟ್ ನಿಮ್ಮ ಗಿಫ್ಟ್ ಆಗಿರುತ್ತೆ. ಅದನ್ನು ನೋಡುವಾಗ ಅವನ ಮನಸ್ಸಿನಲ್ಲಿ ತುಂಬಾ ಸಂತೋಷ ಬರುತ್ತೆ. ಹಾಗೆ ನನ್ನ ಪ್ರಿಯರೇ, ದೇವರು ಕೊಡುವಂಥದ್ದು ಕೂಡ ಬಚ್ಚಿಟ್ಟು ಆ ಕಾಲ ತಕ್ಕ ಸಮಯ, ನಿನ್ನ ಸಮಯ ಬರೋವರೆಗೂ ಕರ್ತನದನ್ನು ಕಾದಿರ್ಸಿರ್ತಾರೆ. ಯಾಕಪ್ಪ ಇಷ್ಟು ದಿನ ಆಯ್ತು ನಾನು ಈ ಪ್ರಾರ್ಥನೆ ಬೇಡಿಕೆಗಾಗಿ ನಾನು ಮೊರೆ ಇಡ್ತಾನೆ ಇದ್ದೇನೆ, ದೇವ್ರು ಯಾಕೆ ನನಗೆ ಇದನ್ನು ಕೊಡ್ತಾ ಇಲ್ಲ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಆದ್ರೆ ದೇವರು ಕ್ಲುಪ್ತ ಕಾಲದಲ್ಲಿ, ಒಂದು ಮರೆಮಾಡಿ ಇಟ್ಟಲ್ಪಟ್ಟ ಕಾಲದಲ್ಲಿ ದೇವರು ಸಡನ್ಲಿ ನಮ್ಮ ಮುಂದೆ ಒಂದು ಆಶೀರ್ವಾದ ತರ್ತಾರೆ, ಸಡನ್ಲಿ ಒಂದು ಅದ್ಭುತ ತರ್ತಾರೆ. ಅಂತ ಅದ್ಭುತ ಈ ದಿನ ನಿಮ್ಮ ಜೀವಿತದಲ್ಲಿ ಆಗ್ಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ನೀವೆಷ್ಟು ವರ್ಷದಿಂದ ಪ್ರಾರ್ಥನೆ ಮಾಡ್ತಾ ಇರ್ಬೋದು, ನೀವೇನೆಲ್ಲ ಕೇಳ್ತಾ ಇರ್ಬೋದು, ನಿಮ್ಮ ಮನಸ್ಸಿನ ಆಸೆ ಏನೆಲ್ಲ ಇರ್ಬೋದು. ದೇವ್ರೇ, ಅದು ಯಾವಾಗ ಈಡೇರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಿ. ಯೇಸು ಸ್ವಾಮಿ ಹೇಳ್ತಾರೆ, ನಾನದನ್ನ ನಿಧಿ ನಿಕ್ಷೇಪಗಳನ್ನ ಬಚ್ಚಿಟ್ಟಿರೋದನ್ನು ನಾನು ನಿಮಗೆ ಇವತ್ತು ಕೊಡ್ತೇನೆ ಅಂತ. ಹಾಗಾದ್ರೆ ಆ ಕಾಲ ಇವತ್ತೇ, ಈಗಲೇ ಮನಸಾರೆ ಕರ್ತನ ಪ್ರೀತಿಯಿಂದ, ದೇವ್ರೇ ನಾನು ಬೇಡಿದ್ದಕ್ಕೆ ಈ ದಿನ ಸದುತ್ತರ ಕೊಡಪ್ಪ ಅಂತ ನೀವು ಕೇಳಿ, ಕರ್ತನ ಹೇಳ್ತಾರೆ ಆ ಸಮಯ, ತಕ್ಕ ಸಮಯ ಬಂತು. ಆ ಸಮಯ ಬರುವಾಗಲೇ ಕರ್ತನದನ್ನ ನಿಮಗಾಗಿ ಎತ್ತಿ ಇಡ್ತಾ ಇದ್ದಾರೆ. ಇವತ್ತು ಆಶೀರ್ವಾದ ನಿಮ್ಮ ಮೇಲೆ ಸುರಿಸಲ್ಪಡ್ಲಿ ಅಂತ ನಾನು ಬೇಡ್ತಾ ಇದ್ದೇನೆ. ಪ್ರಾರ್ಥನೆ ಮಾಡೋಣ ಪ್ರಿಯರೇ. ನೀವೇನು ಆಲೋಚನೆ ಮಾಡ್ತಾ ಇದ್ದೀರಿ ಏಸಪ್ಪಂಗೆ ಗೊತ್ತಿಲ್ಲ. ಪವಿತ್ರಾತ್ಮನು ಮನಸ್ಸಿನ ಆ ಒಂದು ಅಂತರೇಂದ್ರದಲ್ಲಿ ನಡೆಯೋದನ್ನೆಲ್ಲ ಪರೀಕ್ಷೆ ಮಾಡಿ ಹೊರಗೆ ತೆಗೆಯೋರು. ದೇವರಾತ್ಮನಿಗೆ ಗೊತ್ತು ನಮಗೆ ಯಾವ ಟೈಮಲ್ಲಿ ಏನು ಕೊಡ್ಬೇಕು ಅಂತ. ನೀವು ಕಣ್ಣೀರಿಟ್ಟಿರ್ಬೋದು, ಇಷ್ಟು ದಿನ ಯಾಕಪ್ಪ ತಡ ಆಗಿದೆ, ದುಃಖ ಪಟ್ಟಿದ್ದೀರಿ, ಅದಕ್ಕಾಗಿ ಪ್ರಯಾಸ ಪಟ್ಟಿದ್ದೀರಿ, ಏನೆಲ್ಲ ಶ್ರಮ ವಹಿಸಿರ್ಬೋದು. ಆದ್ರೆ ದೇವರದು ಮಾಡೇ ಇಲ್ಲ, ಹಾಗೇ ಅದು ನಿಂತಿದೆ. ಇವತ್ತು ಆ ಟೈಮ್, ಕರ್ತನು ಇದೇ ಸಮಯ ದೇವರು ನಿನ್ನನ್ನು ಆಶೀರ್ವಾದ ಮಾಡ್ತಾ ಇದ್ದಾರೆ. ಪ್ರಾರ್ಥನೆ ಮಾಡಿ ದೇವ್ರ ಹತ್ರ ಎಲ್ಲವನ್ನ ಬೇಡ್ಕೊಂಬಿಡಿ. ಕರ್ತನು ಆ ಸಮಯವನ್ನು ಇವತ್ತು ಬರಮಾಡ್ತಾ ಇದ್ದಾರೆ. ಶುಭ ದಿನ. ಇವತ್ತು ನಿಮ್ಗೆಲ್ಲರಿಗೂ ಒಂದು ಆಶೀರ್ವಾದದ ದಿನ ಬರಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಥ್ಯಾಂಕ್ ಯು ಹೆವನ್ಲಿ ಫಾದರ್. ಪ್ರೀತಿಯುಳ್ಳ ದೇವರೇ, ಸ್ವಾಮಿ, ನಿನ್ನ ಮಕ್ಕಳು ಏನೇನು ಬೇಡಿಕೊಳ್ಳುತ್ತಾರೆ ಅದೆಲ್ಲ ನೀನು ಬಲ್ಲೆ ಪ್ರಭು. ಆದ್ರೆ ಆ ಸಮಯ ಬರೋವರೆಗೂ ನೀನು ಅದನ್ನು ಕೊಡೋದಿಲ್ಲಪ್ಪ, ಅದು ಮರೆಮಾಡಿಟ್ಟಿದ್ದೀಯ. ಆದ್ರೆ ಪ್ರಭು ಪರಿಶುದ್ಧಾತ್ಮನೇ, ಈ ದಿನ ನಾನು ಅವರಿಗಾಗಿ ಪ್ರಾರ್ಥಿಸ್ತಾ ಇದ್ದೇನೆ, ಮೊರೆ ಇಡ್ತಾ ಇದ್ದೇನೆ. ತಂದೆ, ನನ್ನ ಪ್ರಾರ್ಥನೆಯನ್ನು ಲಾಲಿಸಿ ಸದುತ್ತರ ದಯಪಾಲಿಸು. ಕರ್ತನೆ, ಶೀಘ್ರವಾಗಿ ಅವರಿಗೆ ಆಶೀರ್ವಾದ ಬರಲಿ, ಶೀಘ್ರವಾಗಿ, ಈಗಲೇ, ನೌ, ಜೀಸಸ್ ನೇಮ್, ಈಗಲೇ ಅದ್ಭುತ ಸಂಭವಿಸಲಿ ದೇವ್ರೆ. ಆಶೀರ್ವಾದ ಉಂಟಾಗಲಿ ಯೇಸುವಿನ ನಾಮದಲ್ಲಿ. ಅಪ್ಪ, ಅವರು ಏನು ಆಲೋಚನೆ ಮಾಡಿ ಈ ದಿನ ಬೇಡ್ತಾ ಇದ್ದಾರೋ, ಅವರ ಮನಸ್ಸಿನ ಆಲೋಚನೆ, ಪ್ರಾರ್ಥನೆ, ಅವರ ಒಂದು ಪ್ರೀತಿಪೂರ್ಣವಾದಂತ ಒಂದು ಬೇಡಿಕೆ ತಡವಾಗಿದೆ ಅಂತ ಪರಿತಪಿಸ್ತಾ ಇರುವಂತಹ ಒಂದು ಬೇಡಿಕೆ ಇಂದು ನೆರವೇರಲಿ ಯೇಸುವಿನ ನಾಮದಲ್ಲಿ.
ಓಪನ್ ದ ವೇ ಲಾರ್ಡ್. ಮಾರ್ಗ ತೆರೆಯಲಿ ಯೇಸುವಿನ ನಾಮದಲ್ಲಿ. You give the good job your son and your daughter, Lord. Jesus name. ಒಂದು ಉತ್ತಮ ಮಾರ್ಗ ತೆರೆದು ಅವ್ರಿಗೆ ಕೆಲಸ ಕೊಡ್ತಾ ಇದೆಯಾ, ಸ್ತೋತ್ರಪ್ಪ. ವಿವಾಹ ಕಾರ್ಯ ಶೀಘ್ರವಾಗಿ ನೆರವೇರಿಸ್ತಾ ಇತ್ತು, ಸ್ತೋತ್ರ. ಅವರು ಕರ್ತನೆ ಏನೇನು ಬೇಡಿಕೊಳ್ಳುತ್ತಿದ್ದಾರೋ ತಂದೆ, ಅವರ ಹೃದಯದ ಅಂತರೇಂದ್ರಿಯವನ್ನ ಪರೀಕ್ಷೆ ಮಾಡೋ ದೇವ್ರು ನೀನು. ಆ ಸಮಯ ಈ ದಿನವೇ ಈಗಲೇ ಕರ್ತನೆ ನೆರವೇರಲಿ ಯೇಸುವಿನ ನಾಮದಲ್ಲಿ. ಅವರ ಬೇಡಿಕೆ ಎಲ್ಲವನ್ನ ನೆರವೇರಿಸ್ತಾ ಇದೆಯಪ್ಪ, ಅದಕ್ಕಾಗ ವಂದನೆ. ನಿನಗೆ ಮಹಿಮೆ ಉಂಟಾಗಲಿ. ನಿನ್ನ ಮಕ್ಕಳ ಆಶೀರ್ವಾದ ಹೊಂದಿ ಆಶೀರ್ವಾದ ನಿಧಿಗಳಾಗಿ ಅವರು ಮಾರ್ಪಡಲಿ ತಂದೆ. ಯೇಸುವಿನ ನಾಮದಲ್ಲಿ ಎಲ್ಲವನ್ನು ನೀನು ಕೊಟ್ಟಿದ್ದೀಯ, ಅದಕ್ಕಾಗಿ ವಂದನೆ ಸಲ್ಲಿಸ್ತೇನೆ. ಜೀವಿಸುವ ಏಸಪ್ಪನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆ.